ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಲಾಗು ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂಚೂರು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಿಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಭಾನುವಾರ ಬೆಳಗಿನ ಟಿಫನ್ ಏನು ಮಾಡ್ತಾ ಇದ್ದೀನಿ ಅಂದರೆ, ವೀಕೆಂಡಲ್ಲಿ ಏನು ಉಳಿದಿರೋತ್ತೋ ತರಕಾರಿ ಹಾಕಿಬಿಟ್ಟು ಬಾತ್ ಥರ ಮಾಡ್ತಾ ಇದ್ದೀನಿ. ಅದನ್ನು ಏನು ಹಾಕ್ತೀನೋ ಏನು ಹಾಕಲ್ವೋ ನೀವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ವಾರದಲ್ಲಿ ತೊಗೊಂಡಿರ್ತೀನಲ್ವ ನಾನು, ಅಂದರೆ ಇರೋದು ಇಬ್ಬರೇ ಅಲ್ವಾ, ಸೊ ಹಾಗಾಗಿ ಉಳಿದಿರೋದೆ ಇಷ್ಟು ಭಾನುವಾರ. ನೋಡಿ, ಒಂದು ಕ್ಯಾಪ್ಸಿಕಮ್ ಉಳಿದಿದೆ, ಹಾಗೆ ಗೆಡ್ಡೆಕೋಸು, ಒಂದು ಬೀಟ್ರೋಟು, ಒಂದು ಕ್ಯಾರೆಟು, ಹಾಗೆ ಎರಡೆರಡು ಬೀನ್ಸ್ ಹಾಕಿದ್ದೀನಿ. ಅಂದರೆ ಉಳಿದಿರೋದೇ ಇಷ್ಟು. ಅಂದರೆ ಇದಕ್ಕಲ್ಲೇ ಮುಂಚೆನೇ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡ್ತಿದ್ನಲ್ವ, ಅಂಥ ಟೈಮಲ್ಲೇ ಕರೆಂಟ್ ಹೋಗ್ಬಿಡ್ತು. ಸೊ ಹಾಗಾಗಿ ಇವಾಗ ಕರೆಂಟ್ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಕರೆಂಟ್ ಹೋಗಿದೆ ಅಲ್ವಾ, ಸಿಪ್ಪೆನಾದರೂ ತೆಗ್ದುಬಿಡೋಣ ಅಂತ ಎಲ್ಲ ತೆಗೆದು ಬೀಟ್ರೋಟ್ದು ಹಾಗೆ ಗೆಡ್ಡೆಕೋಸ್ದು ಕ್ಯಾರೆಟ್ದೆಲ್ಲ ನೋಡಿ ಎಲ್ಲ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಇವಾಗ ಇಷ್ಟೇ ಹಾಕಿಬಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬಂದುಬಿಡೋಣ. ನಾನು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು, ಯಾವತ್ತೂ ಮಾಡಿಲ್ಲ. ಏನು ಇವರು ಬಾತ್ ಅಂತ ಇದ್ದಾರೆ, ಇದು ಬೀನ್ಸ್ ಹಾಕ್ತಾಯಿಲ್ಲ, ಬಟಾಣಿ ಹಾಕ್ತಾಯಿಲ್ಲ, ಪುದೀನ ಹಾಕ್ತಾಯಿಲ್ಲ ಅಂತ ಏನು ಅನ್ಕೋಬೇಡಿ. ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋದಕ್ಕೂ ಕೂಡ ನಾವು ಕಲ್ತ್ಕೋಬೇಕು. ಸೊ ಹಾಗಾಗಿ ಇದು ಒಂದೊಂದೇ ಇದೆಯಲ್ವಾ, ಇದನ್ನೇ ಹಾಕಿ ನಾನು ಯಾವ ಥರ ಯೂಸ್ ಮಾಡ್ಕೋತೀನಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಇವಾಗ ಇದನ್ನು ಕಟ್ ಮಾಡಿಬಿಡೋಣ. ನೋಡಿ, ಇವಾಗ ಕಟ್ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಗೆಡ್ಡೆಕೋಸು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ವಿಡಿಯೋ ಮಾಡಿ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ. ಹಾಗೆ ಸಬ್ಸ್ಕ್ರೈಬರ್ ನೋಡಿದರೆ ಅಷ್ಟಿದೆ, ವ್ಯೂಸ್ ನೋಡಿದರೆ ಕಡಿಮೆ ಬರ್ತಿದೆ. ನನಗೆ ಯಾಕಂತ ಗೊತ್ತಾಗ್ತಾ ಇಲ್ಲ, ಏನು ತಪ್ಪು ಮಾಡ್ತಾ ಇದ್ದೀನೋ ಅಂತಲೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವೇ ನನಗೆ ಉತ್ತರ ಹೇಳಬೇಕು ಅನ್ಕೋತೀನಿ. ಸಬ್ಸ್ಕ್ರೈಬ್ ನೋಡಿದರೆ 500 ಚಿಲ್ಲರೆ ಏನೋ ಇದೆ, ನೋಡಿದರೆ ವ್ಯೂಸ್ ಬರ್ತಾ ಇಲ್ಲ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ನಾನು. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ, ಇಷ್ಟು ಹೇಳ್ತೀನಿ ನಾನು. ಏನೋ ನಾವು ಚಿಕ್ಕ ಯೂಟ್ಯೂಬರ್ ಅಲ್ವಾ, ಏನೋ ಒಂದು ನಾವು ಮನೇಲಿ ಮಾಡ್ಕೊಂಡು ಏನು ತಿಂತೀವೋ ಅದನ್ನೇ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೇ ಹೊಸ ಹೊಸ ರೆಸಿಪಿ ಏನು ಮಾಡಲ್ಲ ನಾನು. ನೋಡಿ, ನಿಮಗೆ ಇಷ್ಟ ಆದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ ನಾನು. ಹಾಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಮಾಡೋಕ್ಕೆ ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ. ನನಗೆ ಒಂಥರ ಬೇಜಾರಾಗುತ್ತೆ. ಎಷ್ಟೋ ಕಷ್ಟಪಡ್ತೀವಿ, ಇಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ, ವ್ಯೂಸ್ ಯಾಕೆ ಬರಲ್ಲ, ಅದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ನಮಗೂ ಗೊತ್ತಾಗಲ್ಲ. ಒಂದಲ್ಲ ಒಂದು ದಿನ ಗ್ರೋ ಆಗುತ್ತೆ ಬಿಡಿ ಚಾನಲ್ ಅಂತ ನಾವು ಅಂದ್ಕೊಂಡು ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರುತ್ತಲ್ಲ ಅಂತ ಅಂದ್ಕೊಂಡು ಒಂದಲ್ಲ ಒಂದು ದಿನ ಗ್ರೋ ಆಗುತ್ತೆ ಚಾನಲ್ ಅಂದ್ಕೊಂಡು. ಇವಾಗ ಮನೇಲಿ ಇರ್ತೀವಲ್ವ, ನಾವು ಮನೇಲಿ ಏನೇನು ಮಾಡ್ತೀವಿ ದಿನಚರಿಯನ್ನು ತೋರ್ಸೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟ ಹೇಳ್ತೀನಿ. ಹಾಗೆ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಬಿಸಿಬೇಳೆ ಬಾತು. ಸೊ ಹಾಗಾಗಿ ಬಾತ್ ಥರನೇ ಬಿಡೋಣ ಅಂತ ಅಂದ್ಕೊಂಡು ಒನ್ ಟೈಮಿಗಲ್ವಾ ಅಂತ ಎಲ್ಲ ಹಾಕಿಬಿಟ್ಟು ತರಕಾರಿನೂ ತಿನ್ನೋಂಗಾಗುತ್ತೆ. ಇಲ್ಲಾಂದರೆ ಇಟ್ಟರೆ ಮತ್ತೆ ವೇಸ್ಟ್ ಆಗುತ್ತೆ ಫ್ರಿಜ್ಜಲ್ಲಿಟ್ಟರೆ. ಮನೆ ಹತ್ರ ಬಂದಿತ್ತು ಅಂತ ಅವತ್ತೆಲ್ಲ ತಗೊಂಡ್ಬಿಟ್ಟಿದ್ದೆ. ಹಾಗೆ ಒಂದು ವಿಡಿಯೋ ಕೂಡ ಮಾಡಬೇಕು ನಿಮ್ಮ ಜೊತೆ. ಅದೇ ನಾವು ಬೆಂಗಳೂರು ಬಿಡ್ತಾ ಇದ್ದೀವಿ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹೇಳಬೇಕು ನಿಮಗೆ. ಅದ್ರ ಬಗ್ಗೆ ಒಂದಿನ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ನಾನು ಹೋಗೋಷ್ಟರಲ್ಲಿ. ನೋಡಿ, ಇವಾಗ ಎಲ್ಲ ತರಕಾರಿ ಕೂಡ ಕಟ್ ಮಾಡಿಕೊಂಡೆ. ಇವಾಗ ಮುಂದೆ ಒಂದೆರಡು ಈರುಳ್ಳಿ ಹಾಗೆ ಒಂದು ಟೊಮೊಟೊ ತೊಗೊಂಡ್ಬಿಡೋಣ. ಅದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗಲೇ. ಒಂದೇ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ, ಒಂದು ಟೈಮಿಗಲ್ವಾ ಅಂತ ಸಾಕಾಗುತ್ತೆ. ಒಂದು ಟೊಮೊಟೊ, ಒಂದು ಈರುಳ್ಳಿ. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಂದುಬಿಡೋಣ.
ನೋಡಿ ಅದನ್ನು ಕೂಡ ಕಟ್ ಮಾಡಿಕೊಂಡೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಇಟ್ಕೊಂಡ್ಬಿಡೋಣ. ಹಾಗೆ ತರಕಾರಿ ಇದೆಯಲ್ವಾ, ಇದನ್ನು ಒಂದು ಸಲ ವಾಶ್ ಮಾಡಿಬಿಟ್ಟು ಇನ್ನೊಂದು ಸಲ ನೀರು ಹಾಕ್ಕೊಂಡು ಬಂದುಬಿಡ್ತೀನಿ. ಇವಾಗ ಮಿಕ್ಸಿಗೆ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಶುಂಠಿ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟೇ ಮೂರೇ ರುಬ್ಬಕ್ಕೆ ಹಾಕೋತಾ ಇರೋದು, ಇನ್ನೇನು ಹಾಕೋತಾ ಇಲ್ಲ ಮಿಕ್ಸಿಗೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ನೋಡಿ ನೈಸಾಗಿ ಮಿಕ್ಸಿ ಮಾಡ್ಕೊಂಬಂದುಬಿಟ್ಟಿದ್ದೀನಿ, ಪೇಸ್ಟು ಚೆನ್ನಾಗಿ ನೈಸಾಗಿದೆ. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ, ಮೂರೇ, ಇನ್ನೇನು ಹಾಕಿಲ್ಲ ನಾನು. ಇವಾಗ ಇದಕ್ಕೆ ಒಂದೆರಡು ಪಲಾವ್ ಎಲೆ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಸಾಸಿವೆ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇದಕ್ಕೆ ಇವಾಗ ರುಬ್ಕೊಂಡಿರುವಂಥ ಪೇಸ್ಟ್ ಹಾಕ್ಕೊಂಡ್ಬಿಡಿ. ಇದು ಫುಲ್ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ತರಕಾರಿ ಹಾಕೊಂಡ್ಬಿಡಿ. ನೋಡಿ ಇವಾಗ ತರಕಾರಿ ಎಲ್ಲ ಹಾಕೊಂಡಿದ್ದೀನಿ. ಅಷ್ಟರಲ್ಲಿ ನೀರಲ್ಲಿ ನೋಡಿ ಬೀಟ್ರೂಟ್ ಹಾಕಿದ್ದೀನಲ್ವಾ, ಕಲರ್ ಹೆಂಗಾಗಿದೆ ಅಂತ. ನಾನು ರೈಸ್ ಬಾತ್ನ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಬಿಸಿಬೇಳೆ ಬಾತ್ ಮಾಡಿದ್ರೆ ಅವ್ರು ತಿನ್ನಲ್ಲ, ಇನ್ನೇನು ಮಾಡೋಣ ಅಂತ ಅಂದ್ಕೊಂಡು ಇರೋ ಬರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಆದಮೇಲೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರುವಂತಹ 1 ಟೀ ಸ್ಪೂನಷ್ಟಲ್ಲಿ ಇಷ್ಟು ವಾಪಸ್ ತೊಗೋತಾ ಇದ್ದೀನಿ. ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ, ಸೊ ಹಾಗಾಗಿ ಎಷ್ಟು ವಾಪಸ್ ತಗೊಂಡೆ. ಹಾಗೆ ಸ್ವಲ್ಪ ಗರಂ ಮಸಾಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ತರಕಾರಿದೆಲ್ಲ, ಹಾಗೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಆಗಿದೆ, ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೋತಿದೆ. ಇವಾಗ ನಾನು ಈ ಗ್ಲಾಸಿಂದ 1.5 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಇವಾಗ ಈ ಗ್ಲಾಸಲ್ಲೇ 3 ಗ್ಲಾಸಷ್ಟು ನೀರು ಹಾಕೋತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1.5 ಗ್ಲಾಸಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮಾಮೂಲಿ ರೈಸೇ ತೊಗೊಂಡಿರೋದು ನಾನು, ಬುಲೆಟ್ಟು. ಕಲರ್ ಮಾತ್ರ ಸಕ್ಕದಾಗಿ ಕಾಣ್ತಿದೆ ಫ್ರೆಂಡ್ಸ್, ಫುಲ್ ಪಿಂಕ್ ಥರ. ಅಂದರೆ ಇದು ಬೀಟ್ರೂಟ್ ಹಾಕಿದ್ದೀನಲ್ವಾ, ಸೊ ಹಾಗಾಗಿ ಕಲರ್ ಚೇಂಜ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ.
ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಒಂದು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೊಂಡ್ಬಿಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಳ್ಳಿ. ನೋಡಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ, ಇವಾಗ ಅದನ್ನು ಹಾಕ್ಕೊಂಡ್ಬಿಡಿ. ಎಲ್ಲ ಅಕ್ಕಿ ಹಾಕಿದ್ದೀನಿ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಉಪ್ಪು ನೋಡ್ಕೊಳ್ಳಿ, ಕಡಿಮೆ ಇದೆಯೋ ಏನೋ ಅಂತ. ಈ ಟೈಮಲ್ಲೇ ನೋಡ್ಕೊಳ್ಳಿ. ಇವಾಗ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ಇದ್ದಿದ್ದೆ ಅರ್ಧ ಮನೆಯಲ್ಲಿ, ಸೊ ಹಾಗಾಗಿ ಇದೇ ಟೈಮಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಫುಲ್ ಪಿಂಕ್ ಕಲರ್ ಆಗಿಬಿಟ್ಟಿದೆ. ಇವಾಗ ಕುದೀತಿದೆಯಲ್ವಾ, ಇವಾಗ ಕುಕ್ಕರ್ ಇದನ್ನ ಕ್ಲೋಸ್ ಮಾಡೋಣ. ಮಾಡಿಬಿಟ್ಟು 1 ರಿಂದ 2 ವಿಸಲ್ ಬರಲಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಅಷ್ಟರಲ್ಲಿ ನೋಡಿ ನಿನ್ನೆಲ್ಲ ಬಟ್ಟೆ ವಾಶ್ ಮಾಡಿದ್ದೆ, ಅದೆಲ್ಲ ಒಣಗಿರುತ್ತೆ. ಇವಾಗ ಎತ್ಕೋಬೇಕು. ಅದು ವಿಸಲ್ ಬರೋಷ್ಟರಲ್ಲಿ ಇದೊಂದು ಕೆಲಸ ಮುಗಿಸ್ಕೋತೀನಿ ನಾನು. ಇವಾಗ ನೋಡಿ ಇದು ಇವಾಗ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನೇ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನೆಲ್ಲ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಈಗ ಹೋಗಿ ಬರಲಾ? ಬಾಯ್.